ಹಲೋ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನೀಗ ನಿಮ್ಗೇನು ತಿಳಿಸ್ಬೇಕು ಅಂತ ಬಂದಿದ್ದೀನಿ ಅಂದರೆ, ನಾನು 50 ಗ್ರಾಮು ಮಸ್ಟರ್ಡ್ ಕೇಕು, 50 ಗ್ರಾಮು ಗ್ರೌಂಡ್ನಟ್ ಕೇಕು ಎರಡೂ 5 ದಿನ ಫರ್ಮೆಂಟೇಷನ್ಗೆ ಇಟ್ಟಿದ್ದೆ. ದಿನ 2 ಸಾರಿ ನಾನು ಅದನ್ನು ಕಲಾಯಿಸಿ ಮಡಗ್ತಾ ಇದ್ದೆ. ಆಮೇಲೆ 24 ಗಂಟೆ ಟೈಮು ವರ್ಮಿ ಕಾಂಪೋಸ್ಟು ಕೂಡ ಒಂದು 50 ಗ್ರಾಮ್ ಹಾಕ್ಬಿಟ್ಟು ಅದನ್ನು ಕೂಡ ನೆನೆ ಹಾಕಿದ್ದೀವಿ 2 ಬಕೆಟಲ್ಲಿ. ಈಗೆಲ್ಲ ನಾನು ಸೋಸ್ಕೊಂಡಿದ್ದೀನಿ. ಸೋಸ್ಬಿಟ್ಟು ಚೆನ್ನಾಗಿ ಕಲಾಯಿಸ್ತಾ ಇದ್ದೀನಿ. ಇದ್ರ ಜೊತೆಲಿ ನಾನು ಮಸ್ಟರ್ಡ್ ಕೇಕು ಆಮೇಲೆ ಗ್ರೌಂಡ್ ಕೇಕ್ ಜೊತೆಲಿ ಸ್ವಲ್ಪ ಗೋಂಡಷ್ಟು ಆಮೇಲೆ ಸ್ವಲ್ಪ ಜೋನಿ ಬೆಲ್ಲ ಇವು ಹಾಕಿದ್ದೀನಿ. ಅದು ಇವಾಗ ನಾನು ಆಗ್ನೋಲಿಮಕ್ಕೆ ಹಾಕಬಾರ್ದು, ಅದು ಹಾಕಿದ್ರೆ ಗಿಡ ಸತ್ತೋಗುತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ನೋಡಿ ನಾನು ಇಲ್ಲಿ ಮಡಗಿದ್ದೀನಿ, ಅದನ್ನು ಹಾಕ್ತೀನಿ. ಈ ಜ್ಯೂಸ್ ಹಾಕ್ತೀನಿ, ವರ್ಮಿ ಕಾಂಪೋಸ್ಟ್ ಜ್ಯೂಸು. ನೋಡಿ ಎಲ್ಲ ಸೋಸ್ಕೊಂಡಿರೋದು ಎಲ್ಲ ವೇಸ್ಟೆಲ್ಲ ಐತೆ. ಆಮೇಲೆ ಇಂಪಾರ್ಟೆಂಟ್ ಗಿಡಗಳಿಗೆ ನಾನು ಹಾಕ್ಕೊಂಡು ಬರ್ತೀನಿ, ಒಂದೊಂದು ಕಪ್ಪು ಹಾಕ್ಕೊಂಡು ಬರ್ತೀನಿ. ನೋಡಿ ಇದೆಲ್ಲನೂ ಕಟ್ ಮಾಡಿದ್ದೆ ಗಿಡಗಳನ್ನೆಲ್ಲ ಎಲ್ಲ ಚಿಗುರ್ತೈತೆ. ಇದು ಈ ಗಿಡ ಹಳದಿ ಮಲ್ಲಿಗೆವಿನ ಗಿಡ, ಎಲ್ಲೋ ಜಾಸ್ಮಿನ್ನು, ಇದಕ್ಕೂ ನಾನು ಹಾಕ್ತಾಯಿದ್ದೀನಿ. ಇವೆಲ್ಲದಕ್ಕೂ ಹಾಕಬೇಕು, ಆಗ್ನೋಲಿಮಕ್ಕೆ ಮಾತ್ರ ಹಾಕಬಾರ್ದು. ಎಲ್ಲ ರೋಸ್ ಗಿಡಗಳಿಗೆ, ಆಮೇಲೆ ಜರ್ಬೇರ ಗಿಡಗಳಿಗೆ, ಆಮೇಲೆ ಇದು ಸ್ಟ್ರಾಬೆರಿಗೆ ಎಲ್ಲ ಹಾಕ್ಬೋದು. ಎಲ್ಲ ಚೆನ್ನಾಗಿ ಬೆಳೀತವೆ. ನೋಡಿ ಎಲ್ಲದಕ್ಕೂ ನಾನು ಹಾಕ್ತಾಯಿದ್ದೀನಿ, ರೋಸ್ ಗಿಡಗಳಿಗೆಲ್ಲ ಹಾಕ್ತಾಯಿದ್ದೀನಿ. ಹಣ್ಣಿನ ಪ್ಲ್ಯಾಂಟು, ಇದು ಕಿತ್ತಳೆ ಹಣ್ಣಿನ ಗಿಡ, ಇದಕ್ಕೂ ಹಾಕ್ತಾಯಿದ್ದೀನಿ. ಹಣ್ಣಿನ ಗಿಡಗಳಿಗೆಲ್ಲ ಹಾಕ್ತಾಯಿದ್ದೀನಿ. ಇದು ಸಂಪಿಗೆ ಹೂವಿನ ಗಿಡ, ಇದು ಸಂಪಿಗೆ ಹೂವಿನ ಗಿಡ, ಇದು ಹಣ್ಣಿನ ಗಿಡ, ಕಿತ್ತಳೆ ಹಣ್ಣಿನ ಗಿಡ, ಇದಕ್ಕೆಲ್ಲ ಹಾಕ್ತಾಯಿದ್ದೀನಿ. ಇದು ರಾಮಫಲಕ್ಕೂ ಕೂಡ ಒಂದು ಕಪ್ ಹಾಕ್ತಾಯಿದ್ದೀನಿ. ಅದು ನೇರಳೆ ಗಿಡ, ದಪ್ಪು ನೇರಳೆ ಹಣ್ಣಿನ ಗಿಡ, ಅದಕ್ಕೂ ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಅದು ಮಲ್ಬೇರಿಗೂ ಹಾಕ್ತಾಯಿದ್ದೀನಿ. ಆಮೇಲೆ ಕನಕಾಂಬರಿ ಗಿಡ ಬಿಡ್ತಾಯಿದೆ, ಅದಕ್ಕೂ ಹಾಕ್ತಾಯಿದ್ದೀನಿ. ಜೊತೆಲಿ ಅಲ್ಲಿ ಇದು ರೋಸ್ ಗಿಡ ಬೆಳೀತೈತೆ, ಅದಕ್ಕೂ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿ ಇದು ಮಲ್ಲಿಗೆ ಗಿಡಗಳು 3 ಸುತ್ತಿಂದು, ಇದಕ್ಕೂ ಹಾಕ್ತಾಯಿದ್ದೀನಿ. ನೋಡಿ ವೀಕ್ಷಕರೇ, ಇದು ಚೆಂಡು ಹೂವಿನ ಗಿಡ, ಚೆಂಡು ಹೂವಿನ ಗಿಡಕ್ಕೂ ನಾನು ಹಾಕ್ತಾಯಿದ್ದೀನಿ.